ಎರಡನೇ ನಿಮ್ಮ ಕಾಂಪಿಟೇಷನ್ ಭಾಳ ಪ್ಲಸ್ಸು ಅಂತಂದರೆ ಅತ್ಲ ಕಡೆ ಕಾಂಗ್ರೆಸ್ಸಿಂದ ಆಸ್ಪಿರೆಂಟ್ ಮುದ್ದನ್ಮೇಗೌಡರು ವಯಸ್ಸಲ್ಲಿ ಸರಿ ಸಮಾನರ ಆ ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ಕೂಡ ಸೋಮಣ್ಣ ಕೂಡ ಇಲ್ಲ ಹೌದು ನಾನು ಕೂಡ ಆಸ್ಪಿರೆಂಟ್ ನಿಮ್ಮ ಪಕ್ಷದಲ್ಲಿ BJP ಪಕ್ಷದಲ್ಲಿ ಒಂದಷ್ಟು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ. ಮಾಧುಸ್ವಾಮಿ ಒಂದು ಕಡೆ ಕೇಳ್ತಾರೆ, ಮುದ್ದನ್ಮೇಗೌಡರು BJP ಬಿಟ್ಟು ಕಾಂಗ್ರೆಸ್ಗೆ ಹೋದರು, ಅವ್ರಿಗೆ ಮೈನಸ್ ಆಯಿತು. ಆ್ಯಂಡ್ ಸೋಮಣ್ಣ, ಮಾಧುಸ್ವಾಮಿ, ರವಿ ಹೆಬ್ಬಾಕ, ಡಾಕ್ಟರ್ ಪರಮೇಶ್, ಶಿದಾನಂದ್ ಹಿಂಗೆಲ್ಲ ಪಟ್ಟಿದೆ. ಬಟ್ ನಿಮ್ಮನ್ನ ಕಂಪೇರ್ ಮಾಡೋದಾದ್ರೆ ಸೋಮಣ್ಣ ಅವ್ರ ಜೊತೆ ಕಂಪೇರ್ ಮಾಡಬೇಕಷ್ಟೇ. ಇನ್ನು ಉಳಿದವ್ರಿಗಿಂತ ನೀವು ರಾಜಕೀಯವಾಗಿ ಮತ್ತು ಎಲ್ಲ ವಿಚಾರದಲ್ಲೂ ಯು ಆರ್ ಸ್ಟ್ರಾಂಗ್. ನಾನು ಇತರ ಕ್ಯಾಂಡಿಡೇಟ್ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಬಯಸೋದಿಲ್ಲ. ಆಕಾಂಕ್ಷಿಗಳಿರ್ತಾರೆ ಸಹಜವಾಗಿ ಎಲ್ಲ ಪಕ್ಷದಲ್ಲಿ 10 ಜನ ಆಕಾಂಕ್ಷಿಗಳಿರ್ತಾರೆ. ಕೆಲವರು ಭಾಳ ಮುಂಚೂಣಿಗಳು ದೊಡ್ಡ ಧ್ವನಿಯೊಳಗೆ ಮಾತನಾಡ್ತಾರೆ, ಕೆಲವರು ಸಮಾಧಾನದಿಂದ ಮಾತನಾಡ್ತಾರೆ. ಇದು ಸಹಜ, ಎಲ್ಲ ಚುನಾವಣೆಯ ಸಮಯದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಅದ್ರ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡೋದು ಅಲ್ಲದೆ ನಾನು ಕ್ಯಾಂಡಿಡೇಚರ್ ಆದರೆ ನನ್ನ ಪಕ್ಷಕ್ಕೆ ಏನು ಲಾಭ, ಪಕ್ಷ ಗೆಲುವಿಗೆ ಏನು ಸಹಾಯಕ ಆಗತ್ತೆ, ಇದನ್ನು ನಾವು ನಮ್ಮ ಲೀಡರ್ಸ್ಗೆ, ನಮ್ಮ ಪಬ್ಲಿಕ್ಕಿಗೆ ಕನ್ವಿನ್ಸ್ ಮಾಡುವಂಥದ್ದು ಕೆಲಸ ನಾವು ಮಾಡಬೇಕು. ಈಗ ನಾನು ಸೋಮಣ್ಣನ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ, ಮುದ್ದನ್ಮೇಗೌಡರ ಬಗ್ಗೆ ಕಾಮೆಂಟ್ ಮಾಡೋದು, ಇತರ ಕ್ಯಾಂಡಿಡೇಟ್ ಬಗ್ಗೆ ಕಾಮೆಂಟ್ ಮಾಡೋದು ಈ ಸಮಯದಲ್ಲಿ ಅಂಥ ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ. ಎಸ್ ಫೈನ್. 10 ವರ್ಷ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಮತ್ತೆ ನಾವೇ ಬರ್ತೀವಿ ಅಂತ ಎದೆ ತಟ್ಟು ಹೇಳ್ತಿದ್ದೀರಿ ನೀವು ಜೋರಾಗಿ. ಯಾವ ಕಾರಣಕ್ಕೆ BJP ಕೊಟ್ಟಾಕ್ಬೇಕು ಜನ? ಈ ಕಳೆದ 10 ವರ್ಷದಲ್ಲಿ ಈ ದೇಶದ ದೊಡ್ಡ ಕ್ರಾಂತಿ ನಾವು ನೋಡಿದ್ದೇವೆ. ಏನು ನಮ್ಮ BJP ಪಕ್ಷ ಕಳೆದ ಅನೇಕ ವರ್ಷಗಳಿಂದ, ಅಂದರೆ ಸ್ವಾತಂತ್ರ್ಯದ ನಂತರದ ದಿನಗಳಿಂದ ಒಂದಷ್ಟು ಉದ್ದೇಶಗಳನ್ನ ಇಟ್ಕೊಂಡಿದ್ರು. ಅವೆಲ್ಲ ಉದ್ದೇಶಗಳನ್ನು ನಾವು ಈಡೇರಿಸುವಂಥ ಭಾಳ ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಹೇಳ್ಬೋದು. ಅದು 370 ನಾವು ಅಬಾಲಿಷನ್ ಮಾಡ್ತೀವಿ ಅಂತೇಳಿ ಇಮಿಡಿಯೇಟ್ ಸ್ವಾತಂತ್ರ್ಯ ನಂತರದಿಂದ ಹೇಳ್ಕೊಂಡು ಬಂದಿದ್ದೆವು. ಅದು ಸಾಧ್ಯತೆ ಆಯಿತು. ಅದು ಕನಸಂತ ಎಲ್ಲರೂ ಅಂದ್ಕೊಂಡಿದ್ದರು, ಸಾಧ್ಯತೆ ಆಗಿದೆ. ಇಂದು ನಾವು ಕಾಶ್ಮೀರದಲ್ಲಿ ದೊಡ್ಡ ಸಮಾಧಾನದ ಸರ್ಕಾರಗಳನ್ನು, ಜನರನ್ನು ನಾವು ನೋಡ್ತಾ ಇದ್ದೇವೆ. ಟೆರರಿಸಮ್ ಆಲ್ಮೋಸ್ಟ್ 0 ಅನ್ನುವಷ್ಟು ಮಟ್ಟಿಗೆ ನಾವು ತಂದು ನಿಲ್ಲಿಸಿದ್ದೇವೆ. ಮತ್ತು ಟ್ರಿಪಲ್ ತಲಾಖು ಒಂದು ನಮ್ಮದು ಅಜೆಂಡಾ ಆಗಿತ್ತು, ಅದು ಸಹಿತ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅನೇಕ ಮುಸಲ್ಮಾನ್ ತಾಯಂದಿರು ನಿಟ್ಟುಸಿರು ಬಿಟ್ಟಿದ್ದಾರೆ, ಅವರ ಜೀವನ ಒಂದು ಸಂತೃಪ್ತ ಆದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆ ರೀತಿ ಅದಲ್ಲದೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಕೈ ಕೊಟ್ಟು ನಿಲ್ಲುವಂಥ ನಮ್ಮ ಪ್ರಧಾನಮಂತ್ರಿಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಇಂದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ನಲ್ಲಿ ಹೋದರೂ ಸಹಿತ ಎದೆ ಉಬ್ಬಿಸಿ ರಾಷ್ಟ್ರದ ಒಂದು ಗೌರವ ಹೆಚ್ಚಿಸುವಂಥ ಮಾತುಗಳನ್ನಾಡುವಂಥದ್ದು. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಏನೋ ಸಮಸ್ಯೆಗಳಿದ್ದರೂ ಸಹಿತ ಒಂದು ಸಲ ಭಾರತ ಕೇಳಬೇಕು, ಒಂದು ಸಲ ಮೋದಿಯವ್ರನ್ನ ಅಭಿಪ್ರಾಯ ತಿಳ್ಕೊಳ್ಬೇಕು ಅನ್ನೋಂಥ ಮಟ್ಟದಲ್ಲಿ ನಾವಿಂದ ನಿಂತಿದ್ದೇವೆ. ನಾವು 98ರ ಸುಮಾರದಲ್ಲಿ ರಾಜಕೀಯ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡಿದಾಗ ನಮಗೆಲ್ಲ ನೆನಪಿದೆ. ನಾವು ಆರ್ಥಿಕ ಪರಿಸ್ಥಿತಿ ನಮಗೆ ಎಷ್ಟು ಸಣ್ಣ ಪ್ರಮಾಣದಲ್ಲಿತ್ತಂದರೆ ಒಂದು ಸಲ ನಾವು ನಮ್ಮ ರಿಸರ್ವ್ಡ್ ಗೋಲ್ಡನ್ನು ಒತ್ತಿ ಇಟ್ಟು ಸರ್ಕಾರದ ನೌಕರಿಗೆ ಸ್ಯಾಲ್ರಿ ಕೊಡುವಂಥದ್ದು ನಾವು ಶ್ರೀಮಾನ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ನಾವು ನೋಡಿದ್ದೇವೆ. ಆದರೆ ಇಂದು ನಾವು ಇದೇ ತಟ್ಟು ಹೇಳ್ತೀವಿ, ನಾವು 6ನೇ ಸ್ಥಾನದಲ್ಲಿದ್ದು ಈಗ ಇನ್ನೂ ಕಡಿಮೆ 5ನೇ ಸ್ಥಾನಕ್ಕೆ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ಅಂದರೆ ನಮ್ಮ ಆರ್ಥಿಕ ಸದೃಢತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಅದಕ್ಕೆ ಅನೇಕ ಕಾರಣಗಳು ಇರ್ಬೋದು. ನಮ್ಮ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಜನ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಅವಕಾಶಗಳನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿ ಒಳಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ದೊಡ್ಡ ಅನುಭವ ಪಡೆದು ನಮ್ಮ ರಾಷ್ಟ್ರಕ್ಕೂ ಅವರು ಆರ್ಥಿಕ ನೆರವು ನೀಡಿದ್ದಾರೆ ಅನ್ನೋದಕ್ಕಿಂತ ಅವರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವೆಲ್ಲ ಕಾರಣಗಳು ಇರೋದ್ರ ಜೊತೆ ನಮ್ಮ ಪ್ರಧಾನಮಂತ್ರಿಗಳು ಬಾರಿ ಹೇಳ್ತಾರೆ, ನಾವು 25ರೊಳಗೆ 5 ಟ್ರಿಲಿಯನ್ ಆರ್ಥಿಕತೆಯನ್ನು ಮುಟ್ಟಬೇಕು. ಅದರ ದಿಶೆಯಲ್ಲಿ ನಾವಾಗಲೇ 3.5 ಟ್ರಿಲಿಯನ್ ಕ್ರಾಸ್ ಮಾಡಿದ್ದೇವೆ. ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಶ್ರೀಮಾನ್ ನರೇಂದ್ರ ಮೋದಿಯವರು ಏನು ಕನಸು ಕಂಡಿದ್ರು ಈ ದೇಶದ ಬಗ್ಗೆ, ಆರ್ಥಿಕತೆಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಖ್ಯಾತಿ ನಮ್ಮ ಗೌರವ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ನಾಯಕರು ನಾವು ಭಾರತವನ್ನು ಒಂದು ಸಲ ಅವರ ಒಪಿನಿಯನ್ ತೆಗೆದುಕೊಳ್ಬೇಕು, ನರೇಂದ್ರ ಮೋದಿಯವರ ಅಭಿಪ್ರಾಯ ತಿಳ್ಕೊಳ್ಬೇಕು ಅನ್ನೋಂಥ ಭಾವನೆ ಮೂಡಿದೆ. ಅದರ ಜೊತೆಯಲ್ಲಿ ಈಗ ಮನೆ ಸರ್ವೆ ಆದಂಗೆ ಅತಿ ಪ್ರಮುಖವಾದ
ರಾಷ್ಟ್ರೀಯ ಮುಖ್ಯಸ್ಥರ ಸಾಲಿನಲ್ಲಿ ನಾವು ಬಹುತೇಕ 3ನೇ ಸ್ಥಾನದಲ್ಲಿದ್ದೇವೆ. ಇವೆಲ್ಲ ಒಂದು ದಿವಸ 2 ದಿವಸ ಅಥವಾ 10 ವರ್ಷದೊಳಗೆ ಆಗುವಂಥದ್ದಲ್ಲ. ಆದರೆ ಶ್ರೀಮಾನ್ ನರೇಂದ್ರ ಮೋದಿಯವರು BJP ಸರ್ಕಾರ ಇದನ್ನು ಮಾಡಿ ತೋರಿಸಿದೆ. ಇದು ನಮ್ಮ ಆತ್ಮಗೌರವ ಹೆಚ್ಚಿಸಿದೆ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಖ್ಯಾತಿ ಹೆಚ್ಚಾಗಿದೆ, ನಮ್ಮ ಯುವಕರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕಿದೆ. ನಮ್ಮ ಪಕ್ಷ ಏನು ಕನಸು ಕಂಡಿತ್ತು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಆರ್ಥಿಕ ಸಬಲತೆ ಜೊತೆ ನಮ್ಮ ಸೈನಿಕ ಬಲವನ್ನು ಹೆಚ್ಚಿಸಿದ್ದೇವೆ. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಭಾವನೆಯಿಂದ ಮುಂದುವರಿತಾ ಇದ್ದೇವೆ. ಮತ್ತು ಸ್ಟಾರ್ಟಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾದ ಪರಿಣಾಮವಾಗಿ ಅನೇಕ ಯುವಕರು ತಮ್ಮ ಚಾಚೆ ಚಕ್ಕತಿಗಳಿಂದ ಕಂಪನಿಗಳು ಮಾಡುವಂಥದ್ದು, ಇಂಡಸ್ಟ್ರಿ ಡೆವಲಪ್ ಮಾಡುವಂಥದ್ದು, ಇತರಿಗೆ ಉದ್ಯೋಗ ಕೊಡುವಂಥದ್ದು, ಆರ್ಥಿಕ ಸಬಲತೆ ಮಾಡಲು ನಾವು ಸಕ್ಸಸ್ ಆಗಿದ್ದೇವೆ. ಇವೆಲ್ಲ ಸಾಧನೆಗಳು ಜನರ ಮನಸ್ಸಿನಲ್ಲಿ ಇದೆ, ಅವರು ವಿಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಖಂಡಿತ ಜನ ನಮ್ಮನ್ನು ಮತ್ತೊಂದು ಸಲ ಆಶೀರ್ವಾದ ಮಾಡ್ತಾರೆ. ನಾವು 400 ಸಮೀಪ ಈ ಸಲ MP ಗೆಲ್ತೀವಿ. ಮತ್ತೊಂದು ಸಲ ಶ್ರೀಮಾನ್ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಮಂತ್ರಿಗಳಾಗಿ ಈ ರಾಷ್ಟ್ರವನ್ನು ಆಳ್ತಾರೆ ಅನ್ನೋ ಭರವಸೆ ನನಗೂ ಇದೆ. ನೀವು JDS ಅಲ್ಲಿ ಕೂಡ ಪ್ರಬಲ ನಾಯಕರಾಗಿದ್ರಿ, MLC ಆಗಿದ್ರಿ. ಚುನಾವಣಾ ಅಖಾಡದಲ್ಲಿ ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ವಿಧಾನಸಭೆ ಚುನಾವಣೆ ಕೂಡ ನಿಮ್ಮನ್ನು ಆ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ರು, ಅಂದರೆ ಚುನಾವಣೆ ಕಂಟೆಸ್ಟ್ ಮಾಡಿ ಅಂತ. ಸೊ ಲಾಂಗ್ ಗ್ಯಾಪ್, ಈ ಗ್ಯಾಪ್ ಯಾಕೆ ಅಂತ? ಹಂಗೆ ನಾನು ಎಲೆಕ್ಷನ್ ನಿಂತಿಲ್ಲ ಅಂತ ಅಂದರೆ ರಾಜಕೀಯದೊಳಗೆ ಇಲ್ಲ ಅಂತಲ್ಲ, ನಾನು ಚುನಾವಣೆ ಮಾಡಲಿಕ್ಕೆ ಆಗಿರಲಿಲ್ಲ ಲಾಸ್ಟ್ ಟೈಮು. ಈ ಸಲ ನಾನು ಪ್ರಯತ್ನ ಪಟ್ಟೆ, ಅದು ಬೇರೆ ಬೇರೆ ಕಾರಣಗಳಿಂದ ನಾನು ಚುನಾವಣೆ ನಿಲ್ಲಕ್ಕೆ ಆಗಲಿಲ್ಲ. ಆದರೆ ನಾನು ರಾಜಕೀಯವಾಗಿ ಸಕ್ರಿಯವಾಗಿದ್ದೇನೆ. ನನ್ನ ಪಕ್ಷವನ್ನು ಸಹಿತ ನಾನು ಭಾಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಾ ಇದೆ. ನಾನು BJP ಪಕ್ಷದಲ್ಲಿ ರಾಜ್ಯ ಮಟ್ಟದ OBCದೊಳಗೆ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಈಗ ಕಾರ್ಯಕಾರಿಣಿಯಲ್ಲೊಳಗೆ ನಾನು ಇದ್ದೇನೆ. ಹೀಗಾಗಿ ನಾನು ಒಂದು ಪ್ರಮುಖವಾದ ಸ್ಥಾನಮಾನದಲ್ಲೇ ಕೆಲಸ ಮಾಡ್ತಾಯಿದ್ದೇನೆ. ಚುನಾವಣೆಗೆ ನಿಂತಿಲ್ಲ. ಈ ಸಲ ನಾನು ಭಾಳ ದೊಡ್ಡ ಧ್ವನಿಯಲ್ಲಿ ನಮ್ಮ ಲೀಡರ್ಸ್ಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಟಿಕೆಟ್ ಕೊಡಿ. ಖಂಡಿತ ನನಗೆ ಗೆಲ್ಲಲಿಕ್ಕೆ ಅವಕಾಶ ಇದೆ, ಗೆಲ್ತೇನೆ. ನಮ್ಮ ಪಕ್ಷಕ್ಕೆ ಒಂದು MP ಕೊಡೋದ್ರ ಜೊತೆಯಲ್ಲಿ ಶ್ರೀಮಾನ್ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಮತ್ತೆ ಸಾಮಾನ್ಯ ಜನರ ಏಳಿಗೆಯ ಜೊತೆ ಎಲ್ಲರ ಏಳಿಗೆಗೆ ಪ್ರಯತ್ನ ಮಾಡುವಂಥ ಅವಕಾಶಕ್ಕೆ ನಾನು ಕಾರಣಭೂತ ಆಗಬೇಕಂತ ನನ್ನ ಇಚ್ಛೆ ಇದೆ.